ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಏನು ಒಂದು ದುರ್ಘಟನೆ ನಡೆದಿದೆ. ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಜಿತ್ ಪವಾರ್ ಸಾಹೇಬ್ರ ಒಂದು ವಿಮಾನ ದುರಂತದ ಅಲ್ಲಿ ಅವರು ಮರಣ ಹೊಂದಂತ ಒಂದು ಏನು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮತ್ತು ಹಲವಾರು ರಾಜಕಾರಣದ ಮುಖಂಡರುಗಳು ಇವತ್ತು ಏನು ಇದು ಆಕಸ್ಮಿಕವಾದ ದುರ್ಘಟನೆನ ಇಲ್ಲ ಪಿತೂರಿನ ಅನ್ನೋ ಒಂದು ವಿಚಾರ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಬಂದಿದೆ. ಅದರ ಉದ್ದೇಶವಾಗಿ ಇವತ್ತು ನಾನು ಕರ್ನಾಟಕ ರಾಜ್ಯಾಧ್ಯಕ್ಷರು ಎನ್ಸಿಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಧ್ಯಮಗೋಷ್ಠಿ ಮುಖಾಂತರ ನಾನು ರಾಷ್ಟ್ರಪತಿಗಳಿಗೆ ಹಾಗೂ ಕೇಂದ್ರ ಗೃಹ ಇಲಾಖೆಗೆ ಮತ್ತು ಏನು ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ಕೇಂದ್ರ ಒಂದು ಮನವಿಯನ್ನ ಮಾಡ್ಕೊಂತ ಇದ್ದೀನಿ ಮಾಧ್ಯಮದ ಮುಖಾಂತರ. ಇದೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರಗಳು ಬಹಳಷ್ಟು ದೊಡ್ಡದಾಗಿ ಹೋಗ್ತಾ ಇದೆ. ಹಾಗೆ ಆಗುತ್ತೆ ಅದಕ್ಕೆ ಕಾಲ ಇದೆ. ಆಗ್ಲಿಲ್ಲ ಮುಗೀತು ಅಂದಾದ್ಮೇಲೆ ಮಾಡಿದ್ರೆ ಇದು ಮಾಧ್ಯಮಗಳಲ್ಲಿ ಬೇರೆ ತರನೇ ವಿಶ್ಲೇಷಣೆಗಳು ಬೇರೆ ತರ ತಿರುವುಗಳು ಕಾಣಿಸ್ತಾ ಇದೆ. ಆ ತಿರುವುಗಳಿಗೂ ಒಂದು ಸರಿಯಾದ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೋಸ್ಕರ ಬೇಗ ತನಿಖೆ ಆಗ್ಲಿ ಅನ್ನೋದನ್ನ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇರೋದು. ರಾಷ್ಟ್ರೀಯ ಅಧ್ಯಕ್ಷರ ಕುಟುಂಬಕ್ಕೆ ಹಾಗೂ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನಮ್ಮ ರಾಜ್ಯ ನಾಯಕರುಗಳಿಗೂ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ನಮ್ಗೆಲ್ಲರಿಗೂ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದು ನೀವು ಕೇಳಿದ ಪ್ರಶ್ನೆಗೆ ಅದನ್ನ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯಗಳು ಕೋರ್ತೀನಿ. ಇವತ್ತು ನಮ್ಮ ಪಕ್ಷದ ಈ ಅಜಿತ್ ದಾದಾವರ ನಿಧನದ ಕುರಿತು ನಾವು ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡಿದ್ದೇವೆ. ಎಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಷಯ ಆ ಒಂದು ಉಯಪ್ಪುಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಅವರು ಪ್ರಕ್ರಿಯೆ ನೀಡಿದ್ದಾರೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಏನು ವಿಷಯ ಏನಿಲ್ಲ. ಇವತ್ತಿನ ದಿವಸ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಕುರಿತು ಸೂಕ್ತವಾದ ತನಿಖೆ ಅದು ಹಾಗೆ ಆಗುತ್ತೆ. ಅದಕ್ಕೆಲ್ಲ ಮಹಾರಾಷ್ಟ್ರದ ನಮ್ಮ ಎನ್ಸಿಪಿ ನಾಯಕರುಗಳು ಅದಕ್ಕೆ ಬದ್ಧವಾಗಿದ್ದಾರೆ. ಅದು ಒಂದು ದಿನ ಅದು ಸತ್ಯಾಂಶ ಹೊರಗಡೆ ಬರ್ತೈತಿ. ವಿಷಯ ಇಷ್ಟೇ, ಇದರಲ್ಲಿ ಯಾರೇ ರಾಜಕಾರಣ ಆಗಿರಬಹುದು, ಇಂತಿಂತ ಘಟನೆಗಳು ರಾಜಕಾರಣದಲ್ಲಿ ಒಂದು ಜೀವ ಹೋಗ್ತಕ್ಕಂಥ ಪ್ರಯತ್ನ ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ಆಗಬಾರ್ದು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇಟ್ಕೊಂಡು ಇವತ್ತೆಲ್ಲ ಮಾಧ್ಯಮಗಳು ಇವತ್ತು ಕೆಲಸ ಮಾಡ್ಬೇಕಾಗ್ತದ. ಇವತ್ತು ಯಾರೇ ರಾಜಕಾರಣ ಆಗಲಿ, ಯಾವುದೇ ಪಕ್ಷವಾಗಲಿ, ಅದಕ್ಕೆ ನಿಷ್ಪಕ್ಷಪಾತವಾಗಿ ಇಂಥ ಘಟನೆಗಳು ಇಂತಿಂತ ಕೆಟ್ಟ ರಾಜಕಾರಣಗಳು ಒಬ್ಬ ವ್ಯಕ್ತಿತ್ವದ ಮೇಲೆ ನಡಿಬಾರದು ಅಂತಕ್ಕಂಥ ಭಾವನೆಯಾದ ಹೊರತು ಇನ್ನುಳಿದ ಉದ್ದೇಶ ನಮ್ಮಲ್ಲಿ ಯಾವುದೂ ಇಲ್ಲ. ಇವತ್ತೊಂದು ಪ್ರಶ್ನೆ ಕೇಳಿದ್ರು, ಮುಂದೆ ಇದಕ್ಕೆ ಯಾರು ರಾಯಭಾರಿ ಆಗಬೇಕು ಅಂತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಎನ್ಸಿಪಿ ಪಕ್ಷ ಅಂತಕ್ಕಂಥದ್ದು 25 ವರ್ಷಗಳ ಇತಿಹಾಸ ಇವತ್ತ ಈ ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರವಾದಿಗಿದೆ. ಅದಕ್ಕೆ ಶರದ್ ಪವಾರ್ ಕುಟುಂಬ ಮತ್ತು ಅಜಿತ್ ಪವಾರ್ ಕುಟುಂಬನೇ ಇದಕ್ಕೆ ರಾಯಭಾರಿ ಆಗಿರ್ತಕ್ಕಂಥದ್ದು. ಇವತ್ತು ಅಜಿತ್ ಪವಾರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಅವರು ಇವತ್ತು ನಿಧನದ ಈ ಕುರಿತು 3-4 ದಿನಗಳಲ್ಲಿ ಅದನ್ನ ಅಷ್ಟು ಸೂಕ್ಷ್ಮವಾಗಿ ನಾವು ನಿರ್ಧಾರ. ಅಜಿತ್ ಪವಾರ್ ಅವರು ಇವತ್ತು ನಿಧನರಾಗಿದ್ದಾರೆ. ಮುಂದೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅದಕ್ಕೊಂದು ಕೋರ್ ಕಮಿಟಿ ಇದೆ ನ್ಯಾಷನಲ್ ದಿಂದ. ಆ ಕೋರ್ ಕಮಿಟಿ ಅವರು ನಿರ್ಧಾರ ಮಾಡಿ ಇವತ್ತು ಯಾರು ವರ್ಕಿಂಗ್ ಪ್ರೆಸಿಡೆಂಟ್ ಪ್ರಫುಲ್ ಪಟೇಲ್ ಇದ್ದಾರೆ, ಧನಂಜಯ ಮುಂಡೆ ಅವರಿದ್ದಾರೆ, ಸುನಿಲ್ ತಡ್ಕರ್ ಅವರಿದ್ದಾರೆ. ಕೋರ್ ಕಮಿಟಿ ಅವರು ಏನ್ ನಿರ್ಣಯ ಮಾಡ್ತಾರ ಅವ್ರ ಕುಟುಂಬದವರೇ ಮುಂದುವರಿಬೇಕಂತಕ್ಕಂಥ ಭಾವನೆ ಇತ್ತು ಅಂತಂದ್ರ
ಅವರನ್ನ ಹೊರಸ್ತಾರೆ. ಇಲ್ಲ ಯಾರು ಪಕ್ಷದ ಆಸಕ್ತ ಕಾರ್ಯಕರ್ತ ನಿಷ್ಠಾವಂತಿದ್ದಾರೆ ಅದನ್ನ ಮುನ್ನಡೆಸುವಂತ ಜವಾಬ್ದಾರಿ ಯಾರಿಗಿದೆ ಅವರಿಗೆ ಅದನ್ನ ನಮ್ಮ ಪಕ್ಷದ ಒಂದು ಕೋರ್ ಕಮಿಟಿ, ರಾಷ್ಟ್ರೀಯ ಕೋರ್ ಕಮಿಟಿ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಹೇಳಕ್ ಬಯಸ್ತಿದ್ದೆ ಸರ್. ಪಾಟೀಲ್ ಮುನ್ನಡೆಸ್ಕೊತಾರೆ. ಸರ್, ಇದು 2023ರಲ್ಲಿ ವಿಭಜನೆ ಆದಾಗ ಅಜಿತ್ ಪವಾರ್ ಅವರ ಸಪರೇಟ್ ಆಗುತ್ತೆ, ಶರದ್ ಪವಾರ್ ಅವರ ಬಣ ಒಂದು ಸಪರೇಟ್ ಆಗುತ್ತೆ. ತದನಂತರ ಶರದ್ ಪವಾರ್ ಅವರ ಬಣದಲ್ಲಿ ಸುಪ್ರಿಯಾ ತಾಯಿ ಅವರು ಇದ್ದಾರೆ. ಅಜಿತ್ ಪವಾರ್ ಅವರ ಬಣದಲ್ಲಿ ಅಜಿತ್ ಪವಾರ್ ಸಾಹೇಬರು ಅಧ್ಯಕ್ಷತೆ ವಹಿಸಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಕೋರ್ ಕಮಿಟಿ ಏನಿದೆ, ಕೋರ್ ಕಮಿಟಿ ನಿರ್ಧಾರದ ಮೇಲೆ ಈ ಪಕ್ಷನ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅನ್ನೋದನ್ನ ನೋಡಕಾಗಬೇಕಾಗುತ್ತೆ. ಕೆಲವೊಂದು ವಾರ್ಡುಗಳಲ್ಲಿ ನಾವು ಕಂಟೆಂಟ್ ಮಾಡೋದನ್ನ ಖಚಿತಪಡಿಸ್ತೀರಿ ಶೀಘ್ರದಲ್ಲೇ. ಆ ಒಂದು ಮಾಧ್ಯಮಗೋಷ್ಠಿ ನಡೆಸಬೇಕಾಗಿತ್ತು. ಅಷ್ಟರಲ್ಲಿ ಈ ತರ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಬೇಸರ ತಂದಂತ ವಿಚಾರ. ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಖಾಂತರನೇ ನಾನು ಯಾವ ವಾರ್ಡ್ಗೆ ನಮ್ಮ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೀರಿ ಅನ್ನೋದನ್ನ ತಿಳಿಸ್ತೀರಿ ಸರ್.